ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಮೂಡಿಬಂದಿರುವ ಮಲೆನಾಡಿನ ಕೆಳವರ್ಗದ ಜನರ ನೈಜ ಜೀವನ ಚಿತ್ರಣ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಮಲೆನಾಡಿನ ಹಸಿರು ವೈಭವಗಳಷ್ಟೇ ಸತ್ಯವಾಗಿ ಅಂದಿನ ತಳಸಮುದಾಯದ ಬದುಕು ಕೂಡ ದಾಖಲಾಗಿದೆ. ಹೆಗ್ಗಡೆಗಳು ಮತ್ತು ಭಟ್ಟರ ಪ್ರಭುತ್ವದ ನಡುವೆ ಇಡೀ ಮಲೆನಾಡಿನ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ಹೊಲೆಯರು, ಮಾದಿಗರು ಮತ್ತು ಕುರುಬರಂತಹ ಕೆಳವರ್ಗದ ಜನರ ನೈಜ, ನಿಕೃಷ್ಟ ಹಾಗೂ ಮುಗ್ಧ ಜೀವನವನ್ನು ಕುವೆಂಪು ಯಾವುದೇ ಮುಚ್ಚುಮರೆಯಿಲ್ಲದೆ ಚಿತ್ರಿಸಿದ್ದಾರೆ. ಕಾದಂಬರಿಯಲ್ಲಿ ಮೂಡಿಬಂದಿರುವ ಕೆಳವರ್ಗದ ಜನರ ವಾಸ್ತವ ಬದುಕಿನ ಪ್ರಮುಖ ಮುಖಗಳು ಇಲ್ಲಿವೆ. 1. ಜೀತ ಪದ್ಧತಿ ಮತ್ತು ಆರ್ಥಿಕ ಶೋಷಣೆ. ಅಂದಿನ ಕೆಳವರ್ಗದ ಜನರ ಬದುಕು ಸಂಪೂರ್ಣವಾಗಿ ಮೇಲ್ವರ್ಗದ ಜಮೀನ್ದಾರರ, ಹೆಗ್ಗಡೆಗಳ ದಯೆಯ ಮೇಲೆ ನಿಂತಿತ್ತು. ತಲೆಮಾರುಗಳ ಜೀತ, ಗುತ್ತಿ ಮತ್ತು ಅವನ ತಂದೆ ಕಾಳಪ್ರಭುಗಳಾದ ಮೂಡ್ಸಾಯಾವೆ ಹೆಗ್ಗಡೆಗಳ ಮನೆಯಲ್ಲಿ ಜೀತಕ್ಕಿದ್ದವರು. ಹುಟ್ಟಿನಿಂದ ಸಾವಿನವರೆಗೆ ಒಡೆಯನ ಮನೆಗೆ ದುಡಿಯುವುದೇ ಇವರ ಹಣೆಬರಹವಾಗಿತ್ತು. ಆಸ್ತಿಯಂತೆ ಪರಿಗಣನೆ. ಕೆಳವರ್ಗದ ಜನರನ್ನು ಸ್ವತಂತ್ರ ಮನುಷ್ಯರೆಂದು ನೋಡದೆ, ಹೆಗ್ಗಡೆಗಳು ತಮ್ಮ ತೋಟ ತುಂಡುಗಳ ತರಹವೇ ತಮ್ಮ ಆಸ್ತಿ ಎಂದು ಭಾವಿಸುತ್ತಿದ್ದರು. ಸಾಲದ ಸುಳಿಗೆ ಸಿಲುಕಿ ಇಡೀ ಕುಟುಂಬವೇ ಒಡೆಯನಿಗೆ ಕಟ್ಟುಬೀಳಬೇಕಾಗುತ್ತಿತ್ತು. 2. ಅಸ್ಪೃಶ್ಯತೆಯ ಕ್ರೌರ್ಯ ಮತ್ತು ಸಾಮಾಜಿಕ ಬಹಿಷ್ಕಾರ. ಕಾದಂಬರಿಯು ಅಂದಿನ ದಿನಗಳಲ್ಲಿ ಆಚರಣೆಯಲ್ಲಿದ್ದ ಅಮಾನವೀಯ ಅಸ್ಪೃಶ್ಯತೆಯನ್ನು ಅತ್ಯಂತ ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತದೆ. ದೂರ ಕಾಯುವಿಕೆ. ಕೆಳವರ್ಗದ ಜನರು ಹೆಗ್ಗಡೆ ಅಥವಾ ಭಟ್ಟರ ಮನೆಗೆ ಬಂದರೆ ಅಂಗಳದ ತುದಿಯಲ್ಲಿ, ಮರದ ಕೆಳಗೆ ನಿಲ್ಲಬೇಕಿತ್ತು. ಅವರಿಗೆ ಕುಡಿಯಲು ನೀರನ್ನು ಮೇಲಿಂದ ಸುರಿಯಲಾಗುತ್ತಿತ್ತು ಅಥವಾ ಪ್ರತ್ಯೇಕ ಪಾತ್ರೆಯಲ್ಲಿ ಕೊಡಲಾಗುತ್ತಿತ್ತು. ಮೈಲಿಗೆಯ ಕಲ್ಪನೆ. ಅಪ್ಪಿತಪ್ಪಿ ಕೆಳವರ್ಗದವರ ನೆರಳು ಅಥವಾ ಸ್ಪರ್ಶವಾದರೆ ಮೇಲ್ವರ್ಗದವರು ಮೈಲಿಗೆಯಾಯಿತೆಂದು ಸ್ನಾನ ಮಾಡುತ್ತಿದ್ದರು. ಸಮಾಜದಲ್ಲಿ ಇವರಿಗೆ ಯಾವುದೇ ಆತ್ಮಗೌರವದ ಬದುಕಿರಲಿಲ್ಲ. 3. ದೈಹಿಕ ಶೋಷಣೆ ಮತ್ತು ಅಸಹಾಯಕತೆ. ಮೇಲ್ವರ್ಗದ ಪುರುಷರ ಕಾಮದ ಹಸಿವಿಗೆ ಕೆಳವರ್ಗದ ಹೆಣ್ಣುಮಕ್ಕಳು ಬಲಿಯಾಗುತ್ತಿದ್ದ ನೈಜ ಚಿತ್ರಣ ಕಾದಂಬರಿಯಲ್ಲಿದೆ. ಪೀಂಚಲುವಿನ ದುರಂತ. ಗುತ್ತಿಯ ಹೆಂಡತಿ ಪೀಂಚಲು ಅತ್ಯಂತ ಸುಂದರಿ. ಆದರೆ ಆಕೆಯ ಸೌಂದರ್ಯವೇ ಆಕೆಗೆ ಶಾಪವಾಗುತ್ತದೆ. ಒಡೆಯರ ಕಾಮದ ದೃಷ್ಟಿ ಆಕೆಯ ಮೇಲೆ ಬಿದ್ದಾಗ ಅದನ್ನು ವಿರೋಧಿಸುವ ಶಕ್ತಿ ಗುತ್ತಿಗಾಗಲಿ ಆಕೆಯ ಕುಟುಂಬಕ್ಕಾಗಲಿ ಇರುವುದಿಲ್ಲ. ಒಡೆಯನ ಮಾತನ್ನು ಮೀರಿದರೆ ಬದುಕುವುದೇ ಅಸಾಧ್ಯ ಎಂಬ ಭೀತಿ ಅವರಲ್ಲಿತ್ತು. ಪ್ರತಿಭಟನೆಯ ಅಸಹಾಯಕತೆ. ಗುತ್ತಿ ತನ್ನ ಹೆಂಡತಿಯ ಮೇಲಾಗುವ ದೌರ್ಜನ್ಯದ ವಿರುದ್ಧ ಒಳಗೊಳಗೆ ಕುದಿಯುತ್ತಾನೆ, ಸಿಡಿಯುತ್ತಾನೆ. ಆದರೆ ಇಡೀ ಸಾಮಾಜಿಕ ವ್ಯವಸ್ಥೆಯೇ ಒಡೆಯನ ಪರವಾಗಿರುವುದರಿಂದ ಆತನ ಪ್ರತಿಭಟನೆಗೆ ತಕ್ಷಣದ ನ್ಯಾಯ ಸಿಗುವುದಿಲ್ಲ. 4. ಧಾರ್ಮಿಕ ಆಚರಣೆಗಳು ಮತ್ತು ಮೂಢನಂಬಿಕೆಗಳು. ಕೆಳವರ್ಗದ ಜನರು ವೈದಿಕ ಧರ್ಮ ಮತ್ತು ದೇವರುಗಳಿಂದ ದೂರವಿದ್ದವರು. ಅವರ ನಂಬಿಕೆಗಳು ಸಂಪೂರ್ಣವಾಗಿ ಪ್ರಕೃತಿ ಮತ್ತು ಸ್ಥಳೀಯ ದೈವಗಳ ಸುತ್ತ ಹೆಣೆದುಕೊಂಡಿದ್ದವು. ದೈವಗಳ ಆಶ್ರಯ. ಗುಟ್ಟಮ್ಮ, ಚೌಡಿ, ಭೂತಗಳೇ ಇವರ ರಕ್ಷಕರು. ತಮಗೆ ಕಾಯಿಲೆ ಬಂದಾಗ, ಕಷ್ಟ ಬಂದಾಗ ಕೋಳಿ, ಕುರಿಗಳನ್ನು ಬಲಿ ಕೊಟ್ಟು ಹರಕೆ ತೀರಿಸುತ್ತಿದ್ದರು. ಮುಗ್ಧತೆ ಮತ್ತು ಭಯ. ಪ್ರಕೃತಿಯ ಕಾಡುಮೃಗಗಳಿಗಿಂತ ಹೆಚ್ಚಾಗಿ ಇವರು ದೆವ್ವಭೂತಗಳಿಗೆ ಹಾಗೂ ಒಡೆಯನ ಕೋಪಕ್ಕೆ ಹೆದರುತ್ತಿದ್ದರು. ಈ ಮುಗ್ಧತೆಯನ್ನು ಮೇಲ್ವರ್ಗದವರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದ್ದರು. 5. ಮತಾಂತರ. ಶೋಷಣೆಯಿಂದ ತಪ್ಪಿಸಿಕೊಳ್ಳುವ ಹಾದಿ. ಜಾತಿ ಪದ್ಧತಿಯ ಕಿರುಕುಳ ಮತ್ತು ಅಸ್ಪೃಶ್ಯತೆಯ ನರಕದಿಂದ ಮುಕ್ತಿ ಪಡೆಯಲು ಕೆಳವರ್ಗದ ಜನರಿಗೆ ಸಿಕ್ಕ ಒಂದು ದಾರಿ ಮತಾಂತರ. ಕ್ರಿಶ್ಚಿಯನ್ ಮಿಷನರಿಗಳು ಮಲೆನಾಡಿನ ಕಾಡುಮೇಡುಗಳಿಗೆ ಬಂದು ಕೆಳವರ್ಗದ ಜನರನ್ನು ಕ್ರಿಸ್ತ ಧರ್ಮಕ್ಕೆ ಬರಮಾಡಿಕೊಳ್ಳುತ್ತಾರೆ. ಇದು ಕೇವಲ ಧರ್ಮ ಬದಲಾವಣೆಯಾಗಿರಲಿಲ್ಲ, ಬದಲಿಗೆ ತಮಗೊಂದು ಹೊಸ ಐಡೆಂಟಿಟಿ, ಬಟ್ಟೆ, ಶಿಕ್ಷಣ ಮತ್ತು ಹೆಗ್ಗಡೆಗಳ ಜೀತದಿಂದ ಮುಕ್ತಿ ಪಡೆಯುವ ಅನಿವಾರ್ಯ ಆಯ್ಕೆಯಾಗಿತ್ತು ಎಂಬುದನ್ನು ಕುವೆಂಪು ಅತ್ಯಂತ ನೈಜವಾಗಿ ಚಿತ್ರಿಸಿದ್ದಾರೆ. ಒಟ್ಟಾರೆ ಸಾರಾಂಶ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಕೆಳವರ್ಗದ ಜನರ ಬದುಕು ಕೇವಲ ಕಣ್ಣೀರಿನ ಕಥೆಯಲ್ಲ. ಅದರಲ್ಲಿ ಅವರ ಶ್ರಮ, ಅಸಹಾಯಕತೆ, ಪ್ರಕೃತಿಯೊಂದಿಗಿನ ಅದ್ಭುತ ಒಡನಾಟ ಹಾಗೂ ಅನ್ಯಾಯದ ವಿರುದ್ಧದ ಮೌನ ಆಕ್ರೋಶ ಎಲ್ಲವೂ ಅಡಗಿದೆ. ಕುವೆಂಪು ಅವರು ತಳಸಮುದಾಯದ ಈ ಜಗತ್ತನ್ನು ಅತ್ಯಂತ ಮರುಕ ಮತ್ತು ಗೌರವದಿಂದ ಕನ್ನಡ ಸಾಹಿತ್ಯದಲ್ಲಿ ದಾಖಲಿಸಿದ್ದಾರೆ.